ಹಾಯ್ ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 17ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ. ಆ ಕವರ್ನಲ್ಲಿದ್ದ ವಸ್ತುವನ್ನ ಕಂಡವಳ ಕಣ್ಣಗುಡ್ಡೆಗಳು ಕಿತ್ತುಕೊಂಡು ಹೊರಬರುವಷ್ಟು ಗಾತ್ರ ಹಿಗ್ಗಿಸಿಕೊಂಡಿದ್ದವು. ಏಕೆಂದರೆ ಅದರಲ್ಲಿದ್ದದ್ದು ಸಗಣಿ. ಒಂದು ಕಡೆಯಿಂದ ಅವನ ಮೇಲೆ ಕೋಪವು ಉಕ್ಕಿ ಬರುತ್ತಿತ್ತು. ಕೋಪದಿಂದ ಹಲ್ಲು ಕಟಕಟಿಸಿದವಳು ಅವನನ್ನೇ ದುಡುಗುಟ್ಟಿ ನೋಡಿದಳು. ಏನಮ್ಮಿ ಹಂಗ್ ಕಣ್ಗುಡ್ಡೆ ಕಿತ್ಕೊಂಡು ಹೊರಗೆ ಬರೋ ಥರ ನೋಡ್ತಾ ಇದ್ದೀಯಾ ಎಂದು ಕೇಳಿದನು ಧೀರಜ್ ಅದೇ ಧಾಟಿಯಲ್ಲಿ. ಏನಿದು ಕೇಳಿದಳು ಬಿರುಸಿನಿಂದ. ಯಾಕೆ ನಿಂಗೆ ಕಣ್ಣು ಕಾಣಕ್ಕಿಲ್ವಾ ಎಂದು ಹುಬ್ಬೇರಿಸಿ ಕೇಳಿದವನು ಜಗದೀಶ್ ರವರತ್ತ ತಿರುಗಿ, ಮಾವೋ ಹಂಗಾರೆ ನೀನು ನಿನ್ನ ಮಗಳು ಸೇರ್ಕೊಂಡು ನನಗೆ ಮೋಸ ಮಾಡಿರಾ? ನಿನ್ನ ಮಗಳಿಗೆ ಕಣ್ಣು ಕಾಣಕ್ಕಿಲ್ವಾ? ಅಯ್ಯೋ ಶಿವನೇ, ಎಂಥ ಅನ್ಯಾಯ ಎಂದ ತಲೆಯ ಮೇಲೆ ಕೈ ಹೊತ್ತವನು ರೋಧಿಸುವ ನಾಟಕವಾಡಲು ಶುರು ಮಾಡಿದನು. ಕೋಪದಿಂದ ಕಣ್ತೇಲಿಸಿದವಳು, ಓ ಗಾಡ್, ಸ್ಟಾಪ್ ಮಾಡಿ ನಿನ್ನ ನಾಟಕನ ಎಂದಳು ಕಿರುಚಿ. ಮತ್ತಿನ್ನೇನೆ, ಅವನಷ್ಟು ಚೆನ್ನಾಗಿ ನಿನ್ನ ಕಣ್ಣ ಮುಂದೆನೆ ಕವರ್ ಬಿಡಿಸಿಟ್ಟಿದ್ದಾನೆ, ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಇರೋದು ದನದ ಸಗಣಿ ಅಂತ. ಮತ್ತೆ ಕುರುಡಿ ಥರ ಯಾಕೆ ಕೇಳ್ತಾ ಇದ್ದೀಯಾ ಕೇಳಿದನು. ಅವನ ಮಾತಿನಿಂದ ರೋಸಿ ಹೋಯಿತು ಅವಳಿಗೆ. ಆದರೂ ಕೋಪವನ್ನು ನಿಗ್ರಹಿಸಿಕೊಂಡವಳು, ಅದು ಸಗಣಿ ಅನ್ನೋದು ನನ್ನ ಕಣ್ಣಿಗೂ ಕಾಣಿಸ್ತಾ ಇದೆ, ಆದ್ರೆ ಅದನ್ನು ಇಲ್ಲಿಗೆ ಯಾಕೋ ತೆಗೊಂಡು ಬಂದಿದ್ದೀಯಾ? ಡಿಸ್ಕಸ್ಟಿಂಗ್. ಮೊದಲು ಆ ಕಡೆ ತೆಗೊಂಡು ಹೋಗಿ ತಿಪ್ಪೇಲಿ ಬಿಸಾಕು ಎಂದಳು ಅಸಹನೆಯಿಂದ. ಅವಳ ಮಾತು ಕೇಳಿ ಅವನ ಕೋಪ ತಾರಕಕ್ಕೆ ಏರಿತು. ಏನೇ ಡಿಸ್ಕಸ್ಟಿಂಗ್ ಅಂತ ಇದ್ದೀಯಾ? ಡಿಸ್ಕಸ್ಟಿಂಗ್ ನೀನು ಕಣೆ, ಅದಲ್ಲ. ದ್ವೇಷ ಅನ್ನೋ ಕೆಟ್ಟ ಹಠಕ್ಕೆ ಬಿದ್ದು ಮಾನನೇ ಹರಾಜು ಹಾಕಿ ಮೂಡೂ ಬಿಟ್ಟ ನಿನ್ನಂಥವಳಿಗೆ ಅದರ ಮಹತ್ವ ಹೇಗೆ ತಿಳಿಬೇಕು ಹೇಳು ಎಂದು ಏರು ಧ್ವನಿಯಲ್ಲಿ ನುಡಿದನು. ಅವನ ಮಾತು ತನಗಲ್ಲ ಎಂಬಂತೆ ಅಸಡ್ಡೆ ತೋರಿದ ಹುಡುಗಿ ಕೈಕಟ್ಟಿ ನಿಂತರೆ, ಇದೇನಮ್ಮಿ ಹಿಂಗಾಡಿಯೇ? ಈಗ ತಾನೇ ಹೊಸದಾಗಿ ಲಗ್ನ ಆಗಿವಿ, ಆ ಖುಷಿಗೋಸ್ಕರ ಒಂದು ಫೋಟೋನಾದರೂ ಕ್ಲಿಕ್ಕಿಸ್ಕೊಳ್ಳೋದು ಬ್ಯಾಡ್ವಾ? ನಾಳೆ ನಮಗೆ ಹುಟ್ಟೋ ಮಕ್ಕಳಿಗೆ ತೋರ್ಸೋಕೆ ಒಂದಾದ್ರೂ ಫೋಟೋ ಬ್ಯಾಡ್ವಾ? ಅದಕ್ಕೆ ಇದನ್ನು ನಮ್ಮೂರ್ ಮಂಡ್ಯದಿಂದ ತರಿಸಿವ್ನಿ ಎಂದರೆ ಅವನ ಮಾತು ಏನೊಂದು ಅರ್ಥವಾಗದೆ ಕಣ್ಣನ್ನ ಪಿಳಿ ಗುಟ್ಟಿಸುತ್ತಾ ಅವನನ್ನೇ ಎವೈಕ್ಕದೆ ನೋಡಿದಳು ದೀಪ. ಫೋಟೋಶೂಟ್ ಮಾಡಿಸ್ಕೊಳ್ಳೋ ಕರ್ಮ ನನಗಿಲ್ಲ. ಇಷ್ಟಕ್ಕೂ ಫೋಟೋಶೂಟ್ಗೆ ಈ ಅಸಹ್ಯನ ಯಾಕೆ ಇಲ್ಲಿಂದ ತರಿಸ್ಕೊಂಡಿದ್ದೀಯಾ ಕೇಳಿದಳು ವ್ಯಂಗ್ಯವಾಗಿ. ಅವಳು ಸಗಣಿಯನ್ನ ಅಸಹ್ಯ ಎಂದಿದ್ದನ್ನ ಅವನಿಂದ ಸಹಿಸಿಕೊಳ್ಳಲು ಆಗಲಿಲ್ಲ. ನಿನಗೆ ಹೇಗೂ ಬುದ್ಧಿ ಇಲ್ವಲ್ಲ, ಅದಕ್ಕೆ ಈ ಸಗಣಿನ ನಿನ್ನ ತಲೆ ಮೇಲೆ ಸುರಿದು ಅಭಿಷೇಕ ಮಾಡೋಣಂತ ತರಿಸಿದೆ. ಆಗ್ಲಾದ್ರೂ ನಿನ್ನ ಬುದ್ಧಿ ನೆಟ್ಟಗಾಗುತ್ತೋ ಏನೋ ಎಂದನು ಅವಳಂತೆಯೇ ವ್ಯಂಗ್ಯವಾಗಿ. ಇನ್ನೀಗ ಅವಳಿಂದ ಅವನ ಮಾತುಗಳನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಕೋಪದಿಂದ ಮುಷ್ಟಿ ಬಿಗಿದವಳು ಅವನ ಮುಂದೆ ಬಂದು ನಿಂತು, ನೋಡು ಧೀರಜ್, ಸುಮ್ಮನೆ ಇದ್ದೀನಿ ಅಂತ ನನ್ನನ್ನು ಕೆಣಕೋದಕ್ಕೆ ಬರಬೇಡ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಎಂದಳು. ತಕ್ಷಣ ಅವಳ ಕೈ ಬೆರಳು ಸಮೇತ ಹಿಡಿದು ತನ್ನತ್ತ ಬರಸೆಳೆದು ಅವಳ ನಡುವಿನ ಸುತ್ತ ಕೈ ಬಳಸಿದವನು, ಹಂಗೆ ಒಂದು ಫೋಟೋನ ತೆಗಿಲ ಮನೋಜ ಎಂದರೆ ಅವನ ಎದೆಗೆ ಕೈ ಹಾಕಿ ದೂರ ತಳ್ಳಲು ನೋಡಿದವಳ ಪ್ರಯತ್ನ ವಿಫಲವಾಗಿ ಮನೋಜ್ನ ಕ್ಯಾಮರಾದಲ್ಲಿ ಸುಂದರವಾದ ಚಿತ್ರವೊಂದು ಸೆರೆಯಾಗಿತ್ತು. ಒಸಿ ಸ್ವಲ್ಪ ಹೊತ್ತು ಸುಮ್ಕೆ ನಿಂತ್ಕೊಳ್ಳಮ್ಮಿ, ಅದ್ಯಾಕೊಳ್ಳೆ ಬಟ್ಟೆ ಒಳಗೆ ಇರುವೆ ಸೇರ್ಕೊಂಡಿರೋ ಥರ ಆಡಿಯೇ ಎಂದವನು ಅವಳನ್ನು ಇನ್ನಷ್ಟು ಹತ್ತಿರ ಸೆಳೆದರೆ ಬೋನಿನೊಳಗೆ ಸಿಕ್ಕಿ ಹಾಕಿಕೊಂಡ ಸಿಂಹಿಣಿಯಂತೆ ಆಗಿದ್ದಳು ಹುಡುಗಿ. ಅದೇ ಭಂಗಿಯಲ್ಲಿ ಸುಮಾರು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡನು ಮನೋಜ್. ತದನಂತರ ಅವಳನ್ನು ತನ್ನಿಂದ ದೂರ ಮಾಡಿಬಿಟ್ಟನು. ಆಯ ತಪ್ಪಿ ಬೀಳುತ್ತಿದ್ದ ಮಗಳನ್ನ ಭದ್ರವಾಗಿ ಬೀಳದಂತೆ ಹಿಡಿದುಕೊಂಡರು ಜಗದೀಶ್. ಮಗಳಿಗೆ ಈ ಪರಿ ಅವಮಾನ ಆಗುತ್ತಿರುವುದನ್ನು ಕಂಡು ಅವರ ಕರುಳು ಚುರುಕೊಂಡಿತ್ತು. ಆದರೆ ಅವರು ಸುಮ್ಮನೆ ಇರಲೇಬೇಕಲ್ಲವೇ? ಅದನ್ನ ಬಿಟ್ಟು ಅವರ ಬಳಿ ಬೇರೆ ದಾರಿ ಇಲ್ಲ. ಇಲ್ಲಿ ಸಗಣಿ ಐತಲ್ಲ, ಅದನ್ನು ಚೆನ್ನಾಗಿ ರೊಟ್ಟಿ ತಟ್ಟಂಗೆ ತಟ್ಟಿ ಹಂಗೆ ಆ ದಿಣ್ಣೆ ಮೇಲೆ ಬೆಣ್ಣೆ ತಟ್ಬಿಡು. ನೀನು ನಮ್ಮನೆಗೆ ಬಂದ್ಮ್ಯಾಕೆ ಅಡುಗೆ ಮಾಡೋಕ್ಕೆ ಒಲೆ ಉರಿಸ್ಬೇಕಾಯ್ತದಲ್ಲ, ಆಗ ನಿನ್ನ ಸಾಯಕ್ಕೆ ಬರ್ತದೆ ಎಂದವನು ಬಿರ್ಬಿರ್ನೆ ಬಾರಮ್ಮಿ ಎಂದು ಕರೆದರೆ ಅವಳಿಗೆ ಮೈ ಜುಮ್ ಅಂದಿತ್ತು. ವಾಟ್? ನಾನು ಆ ಸಗಣಿನ ಕೈಯಲ್ಲಿ ಮುಟ್ಬೇಕಾ? ಬೆಣ್ಣೆ ತಟ್ಬೇಕಾ? ನಾನು ಓದಿ ಡಿಗ್ರಿ ಮಾಡ್ಕೊಂಡಿರೋದು ಬೆರಣೆ ತಟ್ಟೋಕ ಕೇಳಿದಳು ರೋಷದಿಂದ. ಓದಿ ಡಿಗ್ರಿ ಪಡ್ಕೊಳ್ಳೋದು ಜ್ಞಾನನ ಹೆಚ್ಚಿಸ್ಕೊಳ್ಳೋಕೆ, ಅದನ್ನು ಮೊದಲು ತಿಳ್ಕೊ.
ಸಗಣಿನ ಮುಟ್ಟಿದ ತಕ್ಷಣ ನಿನ್ನ ಕೈ ಏನು ಸವೆದು ಹೋಗಲ್ಲ. ನಿನ್ನ ಮನಸ್ಸಿನಲ್ಲಿರೋ ಕೊಳಕು ಹೋಗದಿದ್ರೂ ಕನಿಷ್ಠ ಪಕ್ಷ ನಿನ್ನ ಮೈಯಲ್ಲಿರೋ ಕೊಳೆ ಹೋಗಿ ಶುದ್ಧಿಯಾದ್ರೂ ಆಗ್ತೀಯ. ಮುಚ್ಕೊಂಡು ಬಂದು ಬೇಣೆ ತಟ್ಟು ಎಂದನು ತನ್ನದೇ ಧಾಟಿಯಲ್ಲಿ. ಸಗಣಿಯನ್ನ ಕಂಡರೆ ಮಾರುದ್ದ ದೂರ ಓಡಿ ಹೋಗುವ ಹೆಣ್ಣವಳು. ಹಳ್ಳಿ ಹುಡುಗನನ್ನ ಮದುವೆಯಾದರೆ ಎಲ್ಲಿ ತಾನೂ ಕೂಡ ಅವನ ಜೊತೆಗೆ ಸಗಣಿ ಬಾಚಬೇಕಾಗುವ ಪರಿಸ್ಥಿತಿ ಬಂದು ಒದಗುತ್ತದೆ ಎಂದು ತನ್ನ ತಾಯಿ ಹೇಳಿದ ಸಂಬಂಧವನ್ನೇ ದೂರ ತಳ್ಳಿದ ಹುಡುಗಿ ಇನ್ನೀಗ ಬೇಣೆ ತಟ್ಟಲು ತಯಾರಿರುವಳಿ. ನೋಡು ಧೀರಜ್, ನಿಂಗೆ ಕೋಪ ಇರೋದು ನನ್ನ ಮೇಲೆ, ಅದಕ್ಕೆ ನೀನು ರಿವೆಂಜ್ ತೆಗೋ. ಐ ಡೋಂಟ್ ಕೇರ್. ಬಟ್ ಇದನ್ನೆಲ್ಲ ನನ್ನ ಹತ್ರ ಮಾಡೋಕೆ ಹೇಳಬೇಡ. ನಾನು ಮಾಡೋದಿಲ್ಲ ಎಂದಳು ಕೈ ಕಟ್ಟಿ ದಿಟ್ಟವಾಗಿ. ಮಾಡದೆ ಹೋದ್ರೆ ನಾನು ಬಿಡೋನೂ ಅಲ್ಲ ಎಂದು ಅವಳದೇ ದಾಟಿಯಲ್ಲಿ ಹೇಳಿದವನು, ಈಗೇನು ಬೆರಣಿ ತರ್ತೀಯೋ ಇಲ್ಲ ನನ್ನ ಮುಂದಿನ ಕೆಲಸನ ನಾನು ಶುರು ಹಚ್ಚಿಕೊಳ್ಳ ಕೇಳಿದನು ಒಂದು ಹುಬ್ಬು ಮೇಲೇರಿಸಿ. ಮೊದಲೇ ಜಗತ್ಕಿಲಾಡಿಯವನು. ಒಂದು ಬಾರಿ ಅವನನ್ನು ತಾನು ತೋಡಿದ ಕೆಡ್ಡಕ್ಕೆ ಬೀಳಿಸಲು ಹೋಗಿ ಈಗ ತಾನೇ ಆ ಕೆಡ್ಡದೊಳಗೆ ಬೀಳುವಂತೆ ಮಾಡಿದ ಪ್ರಚಂಡ. ತಾನು ಕೊಟ್ಟ ಏಟಿಗೆ ಅವನು ಕೊಟ್ಟ ಎದಿರೇಟನ್ನು ಸಹಿಸಲಾಗದೆ ಒಳಗೊಳಗೆ ಕುದ್ದು ಹೋಗುತ್ತಿದ್ದವಳಿಗೆ ಅದರ ಮೇಲೆ ಇನ್ನೊಂದು ಏಟು ಸಹಿಸಿಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ಅಸಹನೆಯಿಂದಲೂ ಅಸಮಾಧಾನದಿಂದಲೂ ಅವಳ ಕಣ್ಣುಗಳು ತುಂಬಿ ಬಂದವು. ದುಃಖದಿಂದಲೂ ಕೋಪದಿಂದಲೂ ಮೌನವಾಗಿಯೇ ದುಃಖಿಸಲು ಶುರು ಮಾಡಿದವಳ ಕಣ್ಣಿನಿಂದ ಜಾರಿದ ಕಂಬನಿ ಅವಳ ಗಲ್ಲವನ್ನು ತೋಯಿಸಿದರೆ ಅವಳ ಕಣ್ಣೀರು ಕಂಡ ಹುಡುಗನ ಹೃದಯ ಒಂದಿನಿತೂ ಕರಗಲಿಲ್ಲ. ಆದರೆ ಮಗಳ ಅಳುವನ್ನು ಕಂಡು ಜಗದೀಶ್ ರವರ ಕೈಯಿಂದ ಸಹಿಸಲು ಆಗಲಿಲ್ಲ. ಪುಟ್ಟ, ಅಳ್ಬೇಡ. ಮರ್ತು ಹೋದ್ಯಾ ನೀನು ಮಾಡಿದ ಶಪಥಾನ? ಅವನು ಇಷ್ಟೆಂದೆಲ್ಲ ಅವಮಾನ ಮಾಡ್ತಿದ್ರು ನಾವ್ಯಾಕೆ ಸುಮ್ಮನೆ ಇದ್ದೀವಿ ಹೇಳು? ಅವನ ಮೇಲಿನ ದ್ವೇಷಕ್ಕೆ ಕಂದ. ಏನಾದ್ರೂ ಅವನ ಮೇಲೆ ಹಗೆ ತೀರಿಸಿಕೊಳ್ಳಲೇಬೇಕು. ಅದು ಅವನ ಮನೆಗೆ ಹೋದ್ರೆ ಮಾತ್ರ ಸಾಧ್ಯ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದವಳು, ನನ್ನ ಮಾತು ಕೇಳು ಮಗಳೇ. ನೀನು ಯಾವುದೇ ಕಾರಣಕ್ಕೆ ಅವನ ಮುಂದೆ ಸೋತು ತಲೆ ಬಾಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದೇ ಒಂದು ಬೇಣೆ ತಟ್ಬಿಡು ಕಂದ. ಇದು ಒಂದು ಆಗೋಗಿ ಬಿಡ್ಲಿ ಎಂದರು ಅವಳನ್ನ ಓಲೈಸುವಂತೆ. ಡ್ಯಾಡಿ ಎಂದು ಅವಳ ಎದೆಗೆ ಒಡಗಿದವಳು ತುಸು ಹೊತ್ತಿನ ನಂತರ ತನ್ನ ಕಣ್ಣೀರು ಒರೆಸಿಕೊಂಡು ಧೀರಜ್ನತ್ತ ನೋಡಿದರೆ, ನನ್ನನ್ನೇನು ನೋಡ್ತೀಯಮ್ಮಿ, ಶುರು ಹಚ್ಕೋ, ತಟ್ಟು ಬೇಣಿನ ಎಂದು ಕುಹಕನಾಗಿ ನಕ್ಕರೆ ಕೊನೆಗೂ ತನ್ನ ಮೊಂಡು ಹಠಕ್ಕೆ ಅಂತ್ಯ ಹಾಡಿ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿ ಸಗಣಿಯ ಬಳಿ ಬಂದರೆ ಅವಳಿಗೆ ಅದರ ಸುಗಂಧಕ್ಕೆ ಹೊಟ್ಟೆ ತೊಳೆಸಿದ ಹಾಗಾಗಿತ್ತು. ಮೂಗು ಮುಚ್ಚಿಕೊಂಡ ಹುಡುಗಿ ಒಂದು ಹಿಡಿ ಸಗಣಿಯನ್ನ ಕೈಯಲ್ಲಿ ಮುಖಕ್ಕಿವುಚುತ್ತಲೇ ಹಿಡಿದುಕೊಂಡಳು. ಅದೇಕೋ ವಾಂತಿ ಬಂದಂತಾಗಿ ಧೀರಜ್ನತ್ತ ಧೀನತೆಯ ನೋಟ ನೆಟ್ಟಳು. ಆದರೆ ಅವನು ಕ್ಯಾರೇ ಅನ್ನಲಿಲ್ಲ. ಬರುತ್ತಿದ್ದ ದುಃಖವನ್ನ ತುಟಿಯಡಿಯಲ್ಲಿ ತಡೆ ಹಿಡಿದುಕೊಂಡವಳು ಎರಡೂ ಕೈಗಳ ಸಹಾಯದಿಂದ ಸಗಣಿಯನ್ನ ಬಾಚಿ ರೊಟ್ಟಿ ತಟ್ಟಿದ ಹಾಗೆ ಆ ದಿಣ್ಣೆಯ ಮೇಲೆ ಬೆಡಣಿ ತಟ್ಟಲು ಆರಂಭಿಸಿದಳು. ಅವಳ ಪರದಾಟ ಕಂಡು ಧೀರಜ್, ಮನೋಜ್ ಹಾಗೂ ಭವಾನಿ ಅವರಿಗೆ ನಗು ಒತ್ತರಿಸಿ ಬಂದಿತ್ತು. ತನ್ನ ಮಗಳನ್ನ ಈ ಸ್ಥಿತಿಗೆ ತಂದಿಟ್ಟವನನ್ನ ಕಂಡು ಜಗದೀಶ್ ರವರ ಎದೆಯಲ್ಲಿ ಜ್ವಾಲಾಮುಖಿಯ ಹೊತ್ತಿ ಉರಿಯಿತು. ಕೊನೆಗೂ ಹೇಗೋ ಕಷ್ಟಪಟ್ಟು ಎಲ್ಲ ಸಗಣಿಯನ್ನು ಬೆರಣಿ ತಟ್ಟಿ ಮುಗಿಸಿದವಳು ಸುಸ್ತಿನಿಂದ ಎದ್ದು ಸೊಂಟ ಮುರಿದರೆ ಮೈಯಿಂದ ಬರುತ್ತಿದ್ದ ಸಗಣಿಯ ದುರ್ವಾಸನೆಯಿಂದ ಅವಳಿಗೆ ಹೊಟ್ಟೆ ತೊಳಸಿ ವಾಂತಿ ಬರುವ ಹಾಗಾಯಿತು. ತಕ್ಷಣವೇ ಅಲ್ಲಿಂದ ನೀರಿನ ನಳ್ಳಿಯತ್ತ ಓಡಿದಳು. ಅವಳು ಹೋದತ್ತಲೇ ನಗುತ್ತಾ ನೋಡಿದವನು ಅವಳಿಗೆ ಕಲಿಸಬೇಕು ಅಂದುಕೊಂಡಿದ್ದ ಮೊದಲ ಪಾಠದಲ್ಲಿ ಜಯಶಾಲಿಯಾಗಿದ್ದನು. ಮಾವ, ಇದೇನ್ ಮಾಡ್ತಾ ಇದ್ದೀಯಾ? ಬಿಡು ನನ್ನನ್ನ. ಯಾರಾದ್ರೂ ನೋಡಿದ್ರೆ ಆಟ ಆಮ್ಯಾಕೆ ಎಂದವಳು ನಾಚಿಕೆಯಿಂದ ಕೆಂಪಗಾಗಿ ಹೋಗಿದ್ದಳು. ಅವಳ ಕೈಯನ್ನು ಹಿಡಿದು ತನ್ನ ತೆಳೆದುಕೊಂಡವನು, ನೋಡ್ಲಿ ಬಿಡಮ್ಮಿ, ನೋಡಿದ್ರೆ ಅವರೇ ಮನೇಲಿ ಇಸ್ಸೆ ಹೇಳಿ ನಮ್ಮಿಬ್ರಿಗೂ ಲಗ್ನ ಮಾಡಿಸ್ತಾರೆ. ಆಗ ನೀನು ನನ್ನ ಹೆಂಡ್ರು, ನಾನು ನಿನ್ ಗಂಡ. ಆಮ್ಯಾಕೆ ನಾವು ಹೀಗೆ ಮಾವಿನ ತೋಪಿನಾಗೆ ಕಬ್ಬಿನ ಗದ್ದೆನಾಗೆ ಕದ್ದು ಮುಚ್ಚಿ ಭೇಟಿಯಾಗೋ ಪ್ರಮೇಯನೇ ಬರಕ್ಕಿಲ್ಲ ಎಂದವನು ಅವಳ ಮೃದುವಾದ ತುಟಿಯ ಮೇಲೆ ತನ್ನ ಬೆರಳು ಸವರುತ್ತ. ಹೋಗ್ ಮಾವ ನೀನು ಎಂದವಳು ಮಾವನೆದಿಗೆ ಕೈ ಹಾಕಿ ತಳ್ಳಿ ಅಲ್ಲಿಂದ ಮುಂದೆ ಓಡಿದರೆ, ಹೇ ಲಕ್ಷ್ಮಿ, ನಿಂತ್ಕೊಳ್ಳೆ ಮಾವನ್ ಮಗಳೇ ಎಂದು ಹಿಂದಿನಿಂದ ಕರೆದು ಅವಳ ಹಿಂದೆಯೇ ಓಡಿ ಬಂದವನು ಹಿಂದಿನಿಂದ ಬಿಗಿದಪ್ಪಿದರೆ, ಛೀ ಬಿಡು ಮಾವ ಎಂದು ಮಲಗಿ ಕನಸಿನಲ್ಲಿ ಕನವರಿಸುತ್ತಿದ್ದವಳನ್ನ ಕಂಡು ನಕ್ಕ ಕಾಳಮ್ಮನವರು ಅವಳ ತೋಳು ಗಿಂಡಿ ಎಚ್ಚರಿಸಿದರು. ಅವರ ನಗು ಕಂಡು ತಾನು ಕಂಡಿದ್ದು ಕನಸು ಎಂದು ಅರಿವು ಮಾಡಿಕೊಂಡ ಹುಡುಗಿ ನಾಚಿಕೆಯಿಂದ ಉಗುರು ಕಚ್ಚಿ ಹಿಂದೆಲೆ ಕೆರೆದುಕೊಂಡರೆ, ಇನ್ನೊಂದು ಸ್ವಲ್ಪ ದಿನ ಆಟೆ ಕಣಮ್ಮಿ, ಅಲ್ಲಿ ಗಂಟ ಅವಸಿ ತಡ್ಕೊ. ಕನಸ್ನಾಗೆ ಬಂದು ಕಾಟ ಕೊಡು ನಿನ್ ಮಾವ ನಿನ್ನನ್ನ ಲಗ್ನ ಆಗಕ್ಕೆ ಅಂತಾನೆ ಪಟ್ನದಿಂದ ಬತ್ತಾನೆ ಎಂದು ಸುರಿ ಎಲೆ ಅಡಿಕೆ ಮೆಲ್ಲುತ್ತಾ ನಸು ನಕ್ಕು ಅಲ್ಲಿಂದ ಸರಿದು ಹೋದರೆ, ಧೀರಜ್ನನ್ನು ಕಾಣಲು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದ ಲಕ್ಷ್ಮಿಗೆ ಆ ಒಂದೊಂದು ಕ್ಷಣವೂ ಯುಗದಂತೆ ಭಾಸವಾಗುತ್ತಿತ್ತು.
ಭೇಷ್ ಕಣಮ್ಮಿ ಭೇಷ್. ಈಗ ನೀನು ನಿಜವಾಗ್ಲೂ ಕಾಳಮ್ಮನ ಸೊಸೆ ತರ ಕಾಣಿಸ್ತಿದ್ಯ ಕಣಮ್ಮಿ. ಕೊನೆಗೂ ಬೇಣಿನ ತಟ್ಟಿ ನನ್ನ ಎನ್ರು ಮಂಡ್ಯದ ಸೊಸೆ ಅಂತ ನನ್ನ ಕೈನಾಗೆ ಸೈ ಅನ್ನಿಸ್ಕೊಂಡ್ಬಿಟ್ಟೆ ಎಂದವಳ ಬೆನ್ನ ಮೇಲೆ ಎರಡೇಟು ಹೊಡೆದನು ಧೀರಜ್. ಅವನ ಏಟಿಗೆ ಕಾಲುಗಳು ಅಪ್ಪನೇ ಇಲ್ಲದೆ ಒಂದೆರಡು ಹೆಜ್ಜೆ ಮುಂದೆ ಚಲಿಸಿ ಅವಳ ಬೆನ್ನೆಯಂತ ಮೃದು ಮೈ ಪದರುಗುಟ್ಟಿತು. ಅಮ್ಮ ಎಂದವಳು ಅವನತ್ತ ಸುಡುನೋಟ ಬೀರಿದಳು. ಮಗಳ ಸ್ಥಿತಿಯನ್ನು ಕಂಡು ಒಳಗೊಳಗೆ ಕುಸಿದು ಹೋಗುತ್ತಿದ್ದ ಜಗದೀಶ್ ರವರು ಅಸಹನೆಯಿಂದ ಕೈ ಹಿಸುಕಿಕೊಂಡರು. ಇದೇನಮ್ಮಿ, ಹೊರ್ದಿರೋ ಒಂದೇ ಏಟಿಗೆ ಮಾರುದ್ದ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಇದ್ರಾಗೆ ತಿಳಿತೈತೆ ನೀನು ಫಾರಂ ಕೋಳಿ ಅಂತ. ಏನು ಮಾಡಕ್ಕಾಗಕ್ಕಿಲ್ಲ ಬಿಡು. ಏಟೇ ಆಗ್ಲಿ ನೀನು ಸಿಟಿ ತಳಿ ಅಲ್ವಾ. ಈಗ ಹೆಂಗಿದ್ರು ನನ್ನನ್ನು ಕಟ್ಕೊಂಡಿದ್ಯಲ್ಲ, ನಂತ ಅವನೇ ನಮ್ಮೂರಿಗೆ ಬತ್ತೀಯಲ್ಲ, ನಾಟಿ ಕೋಳಿ ತರ ಆಯ್ತೀಯ ಬಿಡು ಎಂದನು ವ್ಯಂಗ್ಯವಾಗಿ ಧೀರಜ್. ಅವನ ಮಾತು ಕೇಳಿ ಅವಳ ಹುಬ್ಬುಗಳು ಸಂಕುಚಿಸಿಕೊಂಡವು. ಏನಂದೆ ನೀನು? ನಾನು ನಿನ್ ಜೊತೆ ಆ ಹಳ್ಳಿಗೆ ಬರ್ಬೇಕಾ ಕೇಳಿದಳು ಕೋಪದಿಂದ. ಮತ್ತೆ ನಿನ್ನನ್ನು ಇಲ್ಲೇ ಬಿಟ್ಟು ನಾನು ಒಬ್ನೇ ಹೋಗೋಕ್ಕಾಯ್ತದ? ಅಲ್ಲಿ ನನ್ನ ಅಣ್ಣ ಮಕ್ಳು ತಾವ ಯೋಳಿವ್ನಿ ಬರ್ತ ಸಿಟಿನಿಂದ ಚಿಕ್ಕಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ. ಅದು ಅಲ್ಲದೆ ನಿಂಗೀಗ ಲಗ್ನ ಆಗೈತೆ, ನೀನೀಗ ನನ್ನ ಎನ್ರು. ನಿನ್ನನ್ನ ಗಂಡನ ಮನೆಗೆ ಕಳಿಸದೆ ನಿನ್ನ ಅಪ್ಪನ ಮನೆಯಾಗಿ ಕೂರ್ಸೋಕೆ ಆಯ್ತದ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಕಣಮ್ಮಿ. ಹಂಗಾಗಿ ನೀನೀಗ ಗಂಟು ಮೂಟೆನ ಕಟ್ಕೊಂಡು ಉಟ್ಟ ಬಟ್ಟೆನಾಗೆ ನನ್ನ ಜೊತೆಗೆ ಬರಲೇಬೇಕು ಎಂದನು ಕಡ್ಡಿ ತುಡ್ಡು ಮಾಡುವಂತೆ. ನೋವೇ, ಚಾನ್ಸೇ ಇಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನು ನನ್ನ ಸ್ವಾಭಿಮಾನನ ಬಿಟ್ಟು ಅದು ನಿನ್ ಜೊತೆಗೆ ಆ ಹಳ್ಳಿಗೆ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡು ಹೋಗು ನನ್ನನ್ನ ಎಂದ ಅವನ ಮುಂದೆ ತೋರು ಬೆರಳು ತೋರಿಸಿ ಸವಾಲು ಎಸೆದು ಮುಂದೆ ಹೋದವಳ ಕೈಯನ್ನು ಹಿಡಿದು ಬೆಡುಸಿನಿಂದ ತನ್ನ ತೆಳೆದವನು. ನನ್ನ ತಾಕತ್ತಿನ ಬಗ್ಗೆ ನೀನು ಮಾತಾಡಬೇಡ. ನನ್ನ ಮನಸ್ಸು ಮಾಡಿದ್ರೆ ನಿನ್ನ ಜೀವನನ ನರಕನೂ ಮಾಡಬಹುದು, ಸ್ವರ್ಗನೂ ಮಾಡಬಹುದು. ಈಗ ನೀನು ಬರಲ್ಲ ಅಂದ್ರೆ ಬಿಡೋರು ಯಾರೇ? ನನ್ನ ತಾಕತ್ತಿನ ಮೇಲೇನೆ ಸವಾಲ. ಈ ಸವಾಲ ಸ್ವೀಕರಿಸಿದ್ದೀನಿ ಕಣೆ ನಾನು. ಈಗ ಅದ್ಯಾರು ಬಂದು ತಡೀತಾರೋ ನಾನು ನೋಡೇ ಬಿಡ್ತೀನಿ ಎಂದವನೇ ಅವಳನ್ನು ಅನಾಮತ್ತಾಗಿ ತೋಳಲ್ಲಿ ಎತ್ತಿಕೊಂಡವನು ಹೆಗಲ ಮೇಲೆ ಹಾಕಿಕೊಂಡರೆ ಜಗದೀಶ್ ರವರ ರಕ್ತ ಕುದಿಯಲು ಪ್ರಾರಂಭಿಸಿತು. ಹೇ ಈಡಿಯಟ್, ಬಿಡು ನನ್ನನ್ನ, ಕೆಳಗಿಳಿಸು ಅಂದೆ. ಇದೆಲ್ಲ ಸರಿಗಿರಲ್ಲ, ಬಿಡು ಧೀರಜ್ ಎಂದು ಕೋಪದಿಂದ ಅವನ ಬೆನ್ನಿಗೆ ಗುದ್ದಲು ಪ್ರಾರಂಭಿಸಿದಳು ದೀಪ. ಆದರೆ ಮಂಡ್ಯದ ಮುದ್ದೆ ತಿಂದು ಕಬ್ಬಿಣದಂತೆ ಪಳಗಿದವನ ಮೈಗೆ ಬೆಂಗಳೂರಿನ ಪಿಜ್ಜಾ ಬರ್ಗರ್ ತಿಂದ ಕೈಗಳು ಏನು ಮಾಡಬಲ್ಲವು? ಅವಳ ಹೊಡೆತದ ನಡುವೆಯೇ ಅವಳನ್ನೆತ್ತಿಕೊಂಡು ಮುಂದೆ ಹೆಜ್ಜೆ ಇಟ್ಟವನು ಅತ್ತೆ ಮಾವನ ನೆನಪಾಗಿ ಹಿಂದಿರುಗಿದನು. ಅತ್ತೆಮ್ಮ ಬತ್ತೀನಿ, ಆಗಾಗ್ಗೆ ಮಗಳನ್ನು ಅಳಿಯನ್ನು ಬಂದು ನೋಡ್ಕೊಂಡು ಹೋಗಿ ಎಂದನು ಭವಾನಿ ಅವರತ್ತ ನಗು ಬೀರಿ. ಅವರಿಗೂ ಪರಮಾನಂದವಾಗಿತ್ತು. ಆದರೆ ಗಂಡನ ಮುಂದೆ ಅದನ್ನು ತೋರಿಸಿಕೊಳ್ಳಲಾಗುವುದೇ? ಮನದಲ್ಲಿ ಇಬ್ಬರಿಗೂ ಹರಸಿದರು. ಮುಂದುವರಿಯುವುದು. ಕತೆ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ನಿನ್ನೆ ಎಪಿಸೋಡ್ಗೆ ಬಂದಂತಹ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಬೇಸಿಕಲಿ ನಾನು ಮಂಗಳೂರವಳು, ಅಂದರೆ ನಮ್ಮ ಮಂಗಳೂರು ಉಡುಪಿ ಅವರಿಗೆ ನಮ್ಮ ಮಾತೃಭಾಷೆ ಕನ್ನಡ ಅಲ್ಲ, ನಾವು ತುಳು ಆ್ಯಕ್ಚುಲಿ ಮಾತಾಡೋದು. ನಾವು ಕನ್ನಡ ಇಲ್ಲಿ ಸ್ಕೂಲಲ್ಲಿ ಒಂದು ಮಾತಾಡ್ತೀವಿ ಅಷ್ಟೇ. ಸ್ಕೂಲಲ್ಲಿ ಬಿಟ್ಟರೆ ಯಾರಾದರೂ ಕನ್ನಡದವರು ಸಿಕ್ಕಿದ್ರೆ ಅವ್ರ ಜೊತೆ ನಾವು ಮಾತಾಡ್ತೀವಿ, ಬೆಂಗಳೂರಿಗೆ ಬಂದರೆ ಮಾತಾಡ್ತೀವಿ. ಅದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಬ್ಯಾರಿ ಭಾಷೆ ಮತ್ತು ತುಳು ಭಾಷೆ ಇದೇ ನಿಮಗೆ ಜಾಸ್ತಿಯಾಗಿ ಕಾಣಿಸ್ಲಿಕ್ಕೆ ಸಿಗೋದು. ಅಂದರೆ ನಮ್ಮ ಮಾತೃಭಾಷೆ ಅದು. ಹಾಗಾಗಿ ನಿಮ್ಮ ಕನ್ನಡಕ್ಕೂ ನಮ್ಮ ಕನ್ನಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ಮಾತೃಭಾಷೆ ತುಳು ಆಗಿದ್ರೂ ಕೂಡ ನಾನು ಚೆನ್ನಾಗಿ ಕನ್ನಡ ಬರಿತೀನಿ, ಕನ್ನಡ ಓದ್ತೀನಿ, ಕನ್ನಡ ಮಾತಾಡ್ತೀನಿ ನಾನು. ಸೊ ಎಲ್ಲಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಬಿಡಿ, ಏನೋ ಚಿಕ್ಕ ಹುಡುಗಿ ಅಂತ ಹೇಳಿ ಕ್ಷಮಿಸ್ಬಿಡಿ, ಆಟೆಯ. ಇನ್ನು ಮಂಡ್ಯ ಭಾಷೆ ವಿಷಯಕ್ಕೆ ಬಂದರೆ ನನಗೆ ಮಂಡ್ಯದ ಗಂಧ ಗಾಳಿ ಗೊತ್ತಿಲ್ಲ ಆಯಿತಾ. ಫಸ್ಟ್ ಆಫ್ ಆಲ್ ಬೆಂಗಳೂರು ಇದೆರಡು. ಬೆಂಗಳೂರು ಕೂಡ ನಾನು ಟ್ರೈನಿಂಗ್ ಮಾಡ್ತಿದ್ದೆ, ಹಾಗಾಗಿ ಸ್ವಲ್ಪ ಅಲ್ಲಿನ ಕನ್ನಡ ಗೊತ್ತು ನನಗೆ. ಅದನ್ನು ಬಿಟ್ಟರೆ ನನಗುಂಟಲ್ವ, ನನಗೆ ಎಂತ ಸಹ ಗೊತ್ತಿಲ್ಲ ನನಗೆ ಆ ಬೇರೆ ಭಾಷೆ ಹೇಗಿರ್ತದೆ ಅಂತ. ಅದು ನಾನು ಮಾತಾಡ್ತೀನಿ, ನಾನು ಉತ್ತರ ಕನ್ನಡ ಭಾಷೆ ಕೂಡ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಮಾತಾಡ್ತೀನಿ, ಬೆಂಗಳೂರು ಭಾಷೆ ಕೂಡ ಕನ್ನಡ ನಾನು ಮಾತಾಡ್ತೀನಿ, ಮಂಡ್ಯ ಭಾಷೆ ಕೂಡ ಮಾತಾಡ್ತೀನಿ. ಇದೆಲ್ಲ ನನಗೆ ಹೇಗೆ ಬಂದಿದೆ, ನನ್ನ ಚಿಕ್ಕ ವಯಸ್ಸಿಂದ ಸಹ ನನಗೆ ಪುಸ್ತಕ ಓದೋ ಹವ್ಯಾಸ, ಮತ್ತು ಟಿ ವಿ ಎಲ್ಲ ನೋಡ್ತೀನಲ್ಲ, ಹಾಗೆ ಅದು ಸಿನಿಮಾ ನೋಡಿ ಕೆಲವೊಮ್ಮೆ ಎಲ್ಲ ಮಾತಾಡೋ ಶೈಲಿ ನೋಡಿ ನನಗೆ ಅದು ಬರ್ತದೆ. ಅಂದರೆ ಒಂದು ಲೆವೆಲ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿ. ಆದರೂ ಕೆಲವೊಮ್ಮೆ ಆ ಕಡೆ ಈ ಕಡೆ ತಪ್ಪು ಆಗ್ತದೆ. ಈಗ ಇದರಲ್ಲಿ ಸಹ ಮಂಡ್ಯದವರು ಯಾರಾದರೂ ಇದ್ರೆ ಗೊತ್ತಿರ್ಬೋದು ನಿಮಗೆ, ಆ ಕಡೆ ಈ ಕಡೆ ಕೆಲವೊಂದು ಪದಗಳೆಲ್ಲ ಉಚ್ಚಾರ ಅಥವಾ ಏನೋ ಪದನೇ ತಪ್ಪಿರ್ಬೋದು.
ಆದ್ರೆ ಅದನ್ನ ಒಸಿ ಹೊಟ್ಟೆಗೆ ಹಾಕೊಂಡು ಬಿಡಿ ಅಮ್ಮ ಆಟೆಯ.